ಆಹಾ, ಎಷ್ಟು ಚಂದ! ದೇವರಿಗಿಂತ ಮಿಗಿಲಮ್ಮ. ಮಾನ್ಸಿ ಸುಧೀರ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಒಳ್ಳೆಯ ಭರತನಾಟ್ಯ ಕಲಾವಿದೆ, ಹಾಡುಗಾರ್ತಿ, ನೃತ್ಯ ನಿಕೇತನ ಕೊಡವೂರು ಸುಮಾರು 35 ವರ್ಷಗಳಿಂದ ಭರತನಾಟ್ಯವನ್ನು ಕಲಿಸ್ತಿರುವಂತಹ ಒಂದು ದೊಡ್ಡ ಭರತನಾಟ್ಯ ಶಿಕ್ಷಣ ಸಂಸ್ಥೆ. ಮಾನ್ಸಿ ಸುಧೀರ್ ಅವರನ್ನು ಬರಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಕಾವ್ಯಾಭಿನಯದಲ್ಲಿ ನಾವು ಯಾರನ್ನು ನೋಡ್ತೀವಿ ಅಂತಂದರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಮಾನ್ಸಿಯವ್ರನ್ನ ನಾವೇನಂತ ಕರಿತೀವಿ ಅಂದರೆ ಕಾಂತಾರದ ಕಮಲಕ್ಕ ಅಂತ ಕರಿತೀವಿ. ಈಗ ಕಾಂತಾರದ ಕಮಲಕ್ಕಂಗಿಂತ ಹೆಚ್ಚಾಗಿ ತಮ್ಮ ಕಾವ್ಯಾಭಿನಯದ ಮೂಲಕ ನಮ್ಮೆಲ್ಲರನ್ನ ರಂಜಿಸಲು ಬರ್ತಾ ಇದ್ದಾರೆ ಶ್ರೀಮತಿ ಮಾನಸಿ ಸುಧೀರ್. ದಯಮಾಡಿ ಬಂದು ನಮ್ಮ ಆಡಿಯನ್ಸನ್ನು ನೀವು ನಿಮ್ಮ ಕಾವ್ಯಾಭಿನಯದ ಮೂಲಕ ಅವರನ್ನು ರಂಜಿಸಬೇಕು ಅಂತ ವಿನಂತಿಸ್ಕೊಳ್ತೇವೆ. ಓವರ್ ಟು ಮಾನಸಿ ಸುಧೀರ್. ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಬುಕ್ ಬ್ರಹ್ಮ ಆಯೋಜಿಸಿದ ಈ ಪ್ರತಿಷ್ಠಿತ ಸಾಹಿತ್ಯ ಉತ್ಸವದಲ್ಲಿ ನಾನು ಭಾಗಿಯಾಗ್ತಾ ಇರುವುದು ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಕವಿಗಳ ಕವನಗಳನ್ನು ಪ್ರಸ್ತುತಪಡಿಸಲು ಪ್ರಾರಂಭ ಮಾಡಿದ ದಿನಗಳಲ್ಲಿ ನನ್ನನ್ನು ಇನ್ನೂ ಹೆಚ್ಚಿನ ಜನರಿಗೆ ಪರಿಚಯಿಸಿದ ಹಲವರಲ್ಲಿ ಬುಕ್ ಬ್ರಹ್ಮ ಕೂಡ ಒಂದು. ಮಕ್ಕಳಿಗಾಗಿ ಇವರು ಆಯೋಜಿಸಿದ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಗಿರಿಬಾಲೆಯವರ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ಹಾಡಿದ್ದೆ, ಬಹಳ ವೈರಲ್ ಆಗಿತ್ತದು. ಬುಕ್ ಬ್ರಹ್ಮದವರ ಮರೆಯಲಾಗದ ಕಥೆಗಳು ಎನ್ನುವ ಸರಣಿಯಲ್ಲೂ ಕೂಡ ನನಗೆ ಅವಕಾಶ ಕೊಟ್ಟಿದ್ರು. ಇವೆಲ್ಲವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಬುಕ್ ಬ್ರಹ್ಮಕ್ಕೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಬಾಲ್ಯದಲ್ಲಿ ಅಮ್ಮನ ಪ್ರೋತ್ಸಾಹದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಾಥಮಿಕ ಪಾಠದ ಕಲಿಕೆ ಮುಗಿಸಿ ಮಾಧ್ಯಮಿಕ ಪಾಠ ಕಲಿಯುತ್ತಿದ್ದೆ. ನನ್ನ ಸಂಗೀತ ಗುರುಗಳಾದ ಶ್ರೀಯುತ ನರಸಿಂಹ ಉಪಾಧ್ಯರ ಬಾಲಗಾನ ಮೇಳ ಎಂಬ ತಂಡ ಅನೇಕ ಲಘು ಸಂಗೀತವನ್ನು ಪ್ರಯೋಗಾತ್ಮಕವಾಗಿ ಪ್ರದರ್ಶಿಸುತ್ತಿತ್ತು. ನೂಲೋಲ್ಯಾಕ ಚೆನ್ನಿ ನೂಲೋಲ್ಯಾಕ ಚೆನ್ನಿ ರಾಟಲಿಲ್ಲೋ ಜಾಣ ರಾಟಲಿಲ್ಲೋ ಜಾಣ, ಈ ಕವನವನ್ನೆಲ್ಲ ನಾನು ಅದೇ ತಂಡದಲ್ಲಿ ಕೇಳಿದ್ದು. ಶಾಸ್ತ್ರೀಯ ಸಂಗೀತದ ಜೊತೆಗೆ ಶ್ರೀಯುತ ಗುರುರಾಜ್ ಮಾರ್ಪಳ್ಳಿ, ಹಿಂದೂಸ್ತಾನಿ ಪಂಡಿತರಾದ ರವಿ ಕಿರಣ್ ಅವರು, ಚಂದ್ರಶೇಖರ್ ಕೆದ್ಲಾಯರು, ಶ್ರೀಯುತ ಶ್ರೀಕಾಂತ್ ಸೋಮಯಾಜಿಯವರು ಮುಂತಾದವರ ಭಾವಗೀತೆ ಲಘು ಸಂಗೀತವನ್ನು ಕಲಿಯುತ್ತಿದ್ದೆ. ಮುಂತಾದವರಿಂದ 2-3 ಭಾವಗೀತೆ ಕಾರ್ಯಕ್ರಮ ಕೊಟ್ಟ ನೆನಪು. ಕಾಲೇಜು ಮುಗಿತಿದ್ದಂತೆ ಬಹಳ ವಿರಳವಾದ ಒಂದು ಧ್ವನಿ ಪೆಟ್ಟಿಗೆಯ ಸಮಸ್ಯೆಯೊಂದು ಪ್ರಾರಂಭವಾಯಿತು. ಅದರ ತೀವ್ರತೆಯ ಅರಿವು ಕೂಡ ನನಗಿರಲಿಲ್ಲ. ಮಾತಿನ ಮಲ್ಲಿಯಾದ ಮಾನಸಿಗೆ ಇದೊಂದು ದೊಡ್ಡ ಆಘಾತವಾಗಿತ್ತು. ಈಗಲೂ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಚೇತರಿಸ್ಕೊಳ್ಳಲಿಲ್ಲ. ನನ್ನ ತಂದೆ ಶ್ರೀಯುತ ಮುರಳೀಧರ ಉಪಾಧ್ಯರು ಸಾಹಿತ್ಯ ವಿಮರ್ಶಕರಾದ ಕಾರಣ ಸಾಹಿತ್ಯ ಬಳಗದ ಪರಿಚಯ ಸ್ವಲ್ಪ ಮಟ್ಟಿಗೆ ನನಗಿತ್ತು. ಅಕ್ಕ ಅಲಕಾಳಿಗೆ ಬರವಣಿಗೆ ಕಲೆ ಒಲಿಯಿತು. ನನಗೆ ಬರವಣಿಗೆ ಕಲೆ ನನಗೆ ನೃತ್ಯದ ಕಲೆ ಒಲಿಯಿತು. ಉಡುಪಿಯ ಸಾಂಸ್ಕೃತಿಕ ವಾತಾವರಣದಲ್ಲಿ ಒಳ್ಳೊಳ್ಳೆಯ ಕತೆ, ಕವನಗಳು, ನಾಟಕಗಳು, ಸಾಹಿತ್ಯದ ಕುರಿತಾದ ಚರ್ಚೆ ಮುಂತಾದವುಗಳಿಂದ ನಾನು ಕಲ್ತದ್ದು, ಕೇಳಿದ್ದು, ನೋಡಿದ್ದೇ ಜಾಸ್ತಿ ಹೊರತು ಓದಿದ್ದು ಕಡಿಮೆ. ನಾನು ನನ್ನ ಪ್ರಧಾನ ಅಭಿವ್ಯಕ್ತಿಯಾಗಿ ನೃತ್ಯವನ್ನೇ ಆಯ್ಕೆ ಮಾಡಿಕೊಂಡೆ. ನನ್ನ ನೃತ್ಯ ಗುರುವೇ ನನ್ನ ಪತಿಯಾದ ಮೇಲೆ ನೃತ್ಯ ನನ್ನ ವೃತ್ತಿ ಮಾತ್ರವಲ್ಲ, ನನ್ನ ಜೀವನವೇ ಆಗಿ ಹೋಯಿತು. ಹೆಮ್ಮರವಾಗಿ ಬೆಳೆದು ನಿಂತಿದ್ದ ನೃತ್ಯ ನಿಕೇತನ ಕೊಡವೂರು ಸಂಸ್ಥೆಯೂ ನನ್ನ ಜೊತೆಯಾಯಿತು. ಸಾಹಿತ್ಯದ ಒಡನಾಟವಿದ್ದ ನಾನು ಸಾಂಪ್ರದಾಯಿಕ ಚೌಕಟ್ಟಿನ ಆಚೆ ಇಣುಕುವುದಕ್ಕೆ ಸದಾ ಪ್ರಯತ್ನ ಪಡ್ತಿದ್ದೆ, ಈಗಲೂ ಪ್ರಯತ್ನ ಪಡ್ತಿದ್ದೇನೆ. ನಾಟಕಗಳ ಮೇಲೆ ಅತೀ ಒಲವಿರುವ ನನ್ನ ಅನೇಕ ಕನಸುಗಳನ್ನು ನನಸು ಮಾಡಿದವರು ಡಾಕ್ಟರ್ ಶ್ರೀಪಾದ್ ಭಟ್. ಚಿತ್ರ ನೃತ್ಯ ನಾಟಕ, ನೃತ್ಯಗಾತ ಎಂಬ ಏಕವ್ಯಕ್ತಿ ಪ್ರಯೋಗ, ನಾರಸಿಂಹ ನೃತ್ಯ ರೂಪಕ ಇವೆಲ್ಲವನ್ನು ನಮ್ಮ ತಂಡಕ್ಕೆ ಕಟ್ಟಿಕೊಟ್ಟು ಅಭಿನಯದ, ರಂಗತಂತ್ರಗಳ, ರಂಗ ಸಂಗೀತದ ಅನೇಕ ಪಾಠಗಳನ್ನು ನನಗೆ ಕಲಿಸಿಕೊಟ್ರು. ಇದರ ಸಹಾಯದಿಂದ ನಮ್ಮ ಭರತನಾಟ್ಯ ಕಾರ್ಯಕ್ರಮಗಳಲ್ಲಿಯೂ ಅನೇಕ ಕನ್ನಡ ಭಾವಗೀತೆಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಪ್ರದರ್ಶಿಸ್ತೇವೆ. ಕೋವಿಡ್ ಸಂದರ್ಭದಲ್ಲಿ ಅಭಿವ್ಯಕ್ತಿಯ ತುಡಿತ ತುಂಬ ಹೆಚ್ಚಾಗ್ತಾ ಬಂತು.
ಈ ಅನಿವಾರ್ಯ ಸಂಕಟದಲ್ಲಿ, ಕೋಣೆ ಒಳಗಿನ ಹುಡುಕಾಟದಲ್ಲಿ ಕಾವ್ಯಾಭಿನಯ ಅಂತ ಈಗ ಏನು ಜನರು ಈ ಹೆಸರು ಕೊಟ್ಟಿದ್ದಾರೋ, ಈ ಫಾರ್ಮನ್ನು ನಾವು ಅಂದರೆ ನಾನು, ನನ್ನ ಗಂಡ, ಮಗಳು ಸುರಭಿ ಅದರ ಸಾಧ್ಯತೆಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದೆವು. ಕೋವಿಡ್ ಸಂದರ್ಭದಲ್ಲಿ ಅನೇಕ ಭರತನಾಟ್ಯ ಕಲಾವಿದರು ಆನ್ಲೈನಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಮೊಬೈಲ್ನ ಚಿಕ್ಕ ಸ್ಕ್ರೀನ್ ಒಳಗೆ ದೂರದಲ್ಲಿ ಕ್ಯಾಮರಾ ಇಟ್ಕೊಂಡು ರೆಕಾರ್ಡ್ ಮಾಡಿದ ನೃತ್ಯಗಳು, ಅವರ ಸಂಪೂರ್ಣ ಚಲನವಲನಗಳನ್ನು ತೋರಿಸ್ಲಿಕ್ಕೋಸ್ಕರ ದೂರದಿಂದ ರೆಕಾರ್ಡ್ ಮಾಡಿದ ನೃತ್ಯಗಳು ಪ್ರೇಕ್ಷಕರಿಗೆ ಮನಮುಟ್ಟುವ ರೀತಿಯಲ್ಲಿ ಪ್ರದರ್ಶನವಾಗ್ತಿರ್ಲಿಲ್ವೇನೋ ಅಂತ ನನಗನ್ಸಿತು. ಪಾದಗತಿ ಇಲ್ಲದೆ ಬರೀ ಪದಾಭಿನಯವನ್ನು ಕಾಣಿಸೋದಕ್ಕೆ ಸಾಧ್ಯವಿದೆಯೇ ಎಂಬ ಹುಡುಕಾಟ ಪ್ರಾರಂಭಿಸಿದೆ. ಹಿಂದೆ ಕಲಿತ ಹಲವು ಹಾಡುಗಳು ಮುದ್ರೆಗಳ ಮೂಲಕ, ಅಭಿನಯದ ಮೂಲಕ ಮತ್ತೆ ಹೊರಬಂದವು. BR ಲಕ್ಷ್ಮಣ್ ರಾವ್ ಸರ್ ಅವರ ಹೇಗಿದ್ದೀಯೇ ಟ್ವಿಂಕಲ್ ಇರ್ಬೋದು, ಅಥವಾ KV ತಿರುಮಲೇಶ್ ಸರ್ ಅವರ ಎಲ್ಲಿಗೆ ಹೋಗೋಣ ಏನ ಮಾಡೋಣ ಗೆಳತಿ ನನ್ನ ಗೆಳತಿ, ಎಲ್ಲಾರ ಹೋಗೋಣ ಏನಾರ ಮಾಡೋಣ ಗೆಳೆಯ ನನ್ನ ಗೆಳೆಯ, ಇದೆಲ್ಲ ನಾನು ಡಿಗ್ರಿ ಸಂದರ್ಭದಲ್ಲಿ ಕಲಿತ ಹಾಡುಗಳು. ಕೊರೋನಾ ಸಮಯದಲ್ಲಿ ಈ ಎಲ್ಲ ಹಾಡುಗಳು ಮತ್ತೆ ಬೇರೆ ರೂಪದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೂಡಿ ಬಂದವು. ರಂಗಸ್ಥಳದಲ್ಲಿ ಕುಣಿತಿದ್ದ ನನಗೆ ಈ ಮೊಬೈಲ್ ಮಾಧ್ಯಮವೇ ಹೊಸತಾದ ಕಾರಣ ಹಲವು ರೀತಿಯ ಕಲಿಕೆಗಳು ಪ್ರಾರಂಭವಾದವು. ಮೊಬೈಲ್ ಎಡಿಟಿಂಗ್ ಮಾಡಿ ಮಾಡಿ ಕಣ್ಣಿಗೆ ಕನ್ನಡಕವೂ ಬಂತು. ಈ ಕಲಿಕೆಯ ಹಂತದಲ್ಲಿದ್ದ ನನ್ನ ಕೆಲವು ಹಾಡುಗಳು ಹಲವರಿಗೆ ಓವರ್ ಆಕ್ಟಿಂಗ್ ಅನಿಸಿದ್ದು ಕೂಡ ಸುಳ್ಳಲ್ಲ. ಆದರೆ ಜನರಿಂದ ಸಿಕ್ಕಿದ ಮೆಚ್ಚುಗೆಯ ಪ್ರತಿಕ್ರಿಯೆಗಳನ್ನು ಕಂಡು ನಾನು ನಿಜಕ್ಕೂ ಆಶ್ಚರ್ಯಪಟ್ಟೆ. ಅದರಲ್ಲೂ ಮಕ್ಕಳು ಅವರೇ ಹಾಡಿ ಹಾಡಿ ಅದರ ಎಲ್ಲ ವಿಡಿಯೋಗಳನ್ನು ನನಗೆ ಕಳಿಸ್ಲಿಕ್ಕೆ ಪ್ರಾರಂಭಿಸಿದರು. ಹಾಗಾಗಿ ನಾನು ಅವರಿಗೆ ಹೆಚ್ಚು ಖುಷಿ ಕೊಡುವ ರೀತಿಯಲ್ಲಿ ಮಕ್ಕಳ ಪದ್ಯಗಳನ್ನೇ ಹೆಚ್ಚಾಗಿ ಆಯ್ಕೆ ಮಾಡಿದೆ. ಈ ಪ್ರಕ್ರಿಯೆ ಬಹಳ ಸರಳವಾದದ್ದು ಹೀಗಿರ್ತಿತ್ತು. ಅಪ್ಪ, ಅಕ್ಕ ಅಥವಾ ಶ್ರೀಪಾದ್ ಸರ್ ಅಥವಾ ಮಾರ್ಪಳ್ಳಿ ಸರ್ ಯಾರಾದರೂ ಒಂದಿಷ್ಟು ಕವನಗಳನ್ನು ನನಗೆ ಮೊಬೈಲಲ್ಲಿ ಕಳಿಸ್ತಿದ್ರು. ನಾನು ಅದರಲ್ಲಿ ನಾನು ಯಾವುದು ಮಾಡಬಲ್ಲೆ ಅನ್ನುವುದನ್ನು ಆಯ್ಕೆ ಮಾಡ್ತಿದ್ದೆ. ಅನೇಕ ಹಾಡುಗಳಿಗೆ ಗುರುರಾಜ್ ಮಾರ್ಪಳ್ಳಿ ಸರ್, ಶ್ರೀಪಾದ್ ಸರೇ ಸಂಗೀತ ಸಂಯೋಜನೆ ಮಾಡ್ತಿದ್ರು. ಯಾಕಂದರೆ ಅವರಿಬ್ಬರಿಗೂ ನನ್ನ ಧ್ವನಿಯ ಸಮಸ್ಯೆ ಗೊತ್ತಿದ್ದ ಕಾರಣ ಅದಕ್ಕೆ ಪೂರಕವಾದ ಸಂಗೀತ ಸಂಯೋಜನೆಯನ್ನೇ ಮಾಡ್ತಿದ್ರು. ಮಗಳು ಫ್ಲೂಟ್ ಸ್ವಲ್ಪ ಕಲ್ತಿದ್ದಾಳೆ, ಕ್ಯಾಶಿಯೋ ಸ್ವಲ್ಪ ಗೊತ್ತಿದೆ, ಸೊ ಅವಳು ಹಿನ್ನೆಲೆ ಸಂಗೀತ ನೀಡ್ತಿದ್ಲು. ಗಂಡ ಕ್ಯಾಮರಾ ಹಿಡ್ಕೊಂಡು ಮುಂದೆ ಕೂತ್ಕೊಳ್ತಿದ್ರು. ಕ್ಯಾಮರಾ ಅಂದರೆ ಮೊಬೈಲ್ ಕ್ಯಾಮರಾ ಅಷ್ಟೆ. ಅಕ್ಕ ಇಂಗ್ಲೀಷ್ ಸಬ್ಟೈಟಲ್ ಎಲ್ಲ ಬರೆದು ಕೊಡ್ತಿದ್ಲು. ನಮ್ಮ ಪುಟ್ಟ ಮನೆಯ ಪ್ರತಿ ಗೋಡೆಗಳು ನನಗೆ ವೇದಿಕೆ ಆಗ್ತಿತ್ತು. ಹಾಡಿನ ಪರ್ಮಿಷನ್ಗಾಗಿ ಕವಿಗಳಿಗೆ ಅಥವಾ ಕವಿಗಳ ಕುಟುಂಬಸ್ಥರಿಗೆ ಫೋನ್ ಮಾಡ್ತಿದ್ದೆ. ಅವರೆಲ್ಲರ ಪರಿಚಯ ನನಗೆ ಇನ್ನೂ ಸ್ಫೂರ್ತಿ ಕೊಡ್ತಿತ್ತು. ಅನೇಕರು ಅವರವರ ಕವನ ಪುಸ್ತಕಗಳನ್ನು ನನಗೆ ಕಳಿಸ್ಲಿಕ್ಕೆ ಪ್ರಾರಂಭಿಸಿದರು. ಈಗಾಗಲೇ ಸುಮಾರು 45 ಕತೆ ಕವನಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈ ವಿಡಿಯೋಗಳನ್ನು ಇನ್ನಷ್ಟು ಚಂದ ಮಾಡಲು ನಾನು ಶಬ್ದಗಳ ಚಿತ್ರವನ್ನು ದೇಹದ ಮೂಲಕ ಮೂಡಿಸುವುದಲ್ಲದೆ ಶಬ್ದ ಓದಿದ ನಂತರ ಮೂಡುವ ಚಿತ್ರವನ್ನು ಹಿಡಿಯೋದಕ್ಕೆ, ಅಂದರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಆರ್ ರೀಡಿಂಗ್ ಬಿಟ್ವೀನ್ ದ ವರ್ಡ್ಸ್, ಒಂಥರ ಸಬ್ ಟೆಕ್ಸ್ಟ್ ಥರ ಒಂದಿಷ್ಟು ಕೆಲಸಗಳನ್ನು ತಯಾರಿಗಳನ್ನು ಮಾಡ್ಕೊಳ್ತಿದ್ದೆ. ಅದನ್ನು ಹೆಚ್ಚಾಗಿ ನಾನು ಶ್ರೀಪಾದ್ ಸರ್ ಹತ್ರವೇ ಡಿಸ್ಕಸ್ ಮಾಡ್ಕೊಳ್ತಿದ್ದೆ. ಇದು ಸಾಹಿತ್ಯ, ಸಂಗೀತ, ನೃತ್ಯ ಇವುಗಳ ಸಾಂಗತ್ಯದ ಒಂದು ಸಾಧ್ಯತೆ ಅಷ್ಟೇ. ಇವೇನು ಅಂತಿಮ ಸಾಧ್ಯತೆಗಳಲ್ಲ. ನಾಟಕ ಕಲಾವಿದರು ವೇದಿಕೆಯಲ್ಲಿ ಹಾಡ್ತಾ ಅಭಿನಯಿಸುವುದು ಸರ್ವೇ ಸಾಮಾನ್ಯ. ಆದರೆ ಮೊಬೈಲ್ ಮೀಡಿಯಾದಲ್ಲಿ ಈ ರೀತಿಯ ಪ್ರಕಾರ ಸ್ವಲ್ಪ ಕಡಿಮೆ ಇತ್ತೇನೋ ಅಷ್ಟೆ. ನಾನು ನನ್ನ ನೃತ್ಯ ಸಂಶೋಧನೆಯನ್ನು ಮಾಡಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಆದರೆ ಇವುಗಳ ಸಕ್ಸಸ್ನಿಂದಾಗಿ, ಜನಪ್ರಿಯಗೊಳ್ತಾ ಇರುವ ಕಾರಣದಿಂದಾಗಿ ನಾನು ಮುಂದಿನ ದಿನಗಳಲ್ಲಿ ಈ ಕುರಿತು ವಿಶೇಷವಾದ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಈಗಾಗಲೇ ಹಲವಾರು ಕವನಗಳ ಪಟ್ಟಿಯೇ ನನ್ನ ಮುಂದಿದೆ, ಕೆಲಸ ಮಾತ್ರ ಆಮೆಗತಿಯಲ್ಲಿದೆ. ಆದರೆ ಒಂದು ತುಂಬ ಸಂತೋಷದಿಂದ ಹೇಳ್ತೇನೆ, ಕಾಂತಾರದ ಕಮಲಕ ಅನ್ನೋದಕ್ಕಿಂತ ಜಾಸ್ತಿ ಜನ ನನ್ನನ್ನು ಗುರುತಿಸೋದು, ಅಪ್ಪನು ಮಾಡಿದ ಚೌತಿಯ ಪ್ರತಿಮೆ ಹಾಡಿದ್ದು ನೀವೇ ಅಲ್ವಾ, ಅದೇ ಧ್ವನಿ ಅಂತ. ಸೊ ಈ ನನ್ನ ಒಡಕಲು ಧ್ವನಿಯೇ ನನ್ನ ಐಡೆಂಟಿಟಿ ಆಯ್ತೇನೋ. ಈ ಯೂಟ್ಯೂಬ್ನ ಪಯಣ ನನಗೆ ಬೆಲೆ ಕಟ್ಟಲಾಗದ ಅನುಭವವನ್ನು ನನಗೆ ದೊರಕಿಸಿಕೊಟ್ಟಿದೆ. ಅದಕ್ಕೆ ನಾನು ನನ್ನ ಕನ್ನಡ ಭಾಷೆಗೆ
ಯಾವತ್ತು ಚಿರಋಣಿ ಆಗಿರ್ತೇನೆ. ಸವಿತಾ ನಾಗಭೂಷಣ್ ಅವರ ಸಮಯವಿದೆಯೇ ಪಪ್ಪ. ಸ್ಪರ್ಧಾತ್ಮಕ ಜಗತ್ತಿನ ಜೊತೆಗಿನ ನಮ್ಮ ಓಟದಲ್ಲಿ ನಮ್ಮ ಮಕ್ಕಳನ್ನೂ ಸೇರಿಸಿ ಅವರನ್ನು ಆ ವೇಗಕ್ಕೆ ಹೊಂದಿಸುವ ಪ್ರಯತ್ನ ನಮ್ಮದು. ಆದರೆ ಅವರ ಆಸಕ್ತಿಗಳು ಅದಕ್ಕಿಂತ ಭಿನ್ನವಾದಾಗ ಬೈಗುಳ ಬೆತ್ತಗಳಿಂದ ಬೆದರಿಸಿ ತಡೆಯುವ ಪ್ರಯತ್ನ ಮಾಡುತ್ತೇವೆ. ಬೆಟ್ಟ ಗುಡ್ಡ ನದಿಗಳನ್ನು ನೋಡುತ್ತಾ ಕವಿತೆ ಕಟ್ಟಲು ಇಷ್ಟಪಡುವ ಮಗು ಅದನ್ನೇ ಭವಿಷ್ಯವನ್ನಾಗಿ ಆರಿಸಿಕೊಳ್ಳುತ್ತೇನೆ ಎಂದು ಅಪ್ಪನಿಗೆ ಹೇಳುವ ಚಿತ್ರಣ ಈ ಕವಿತೆಯಲ್ಲಿದೆ. ಕವನ ಸಮಯವಿದೆಯೇ ಪಪ್ಪ. ರಚನೆ ಸವಿತಾ ನಾಗಭೂಷಣ್. ಸಮಯವಿದೆಯೇ ಪಪ್ಪ, ಸಮಯ ಇದೆಯೇ ಪಪ್ಪ. ಆಚೆ ಗುಡ್ಡದಾಚೆ ಇದೆ ನದಿ. ಆಹಾ ಎಷ್ಟು ಚಂದ ಅದರ ತುದಿ. ಅಬ್ಬಾ ಎಷ್ಟು ದೊಡ್ಡ ಸುಳಿ, ಹೇಗೋ ಪಾರಾದೆ ನುಸುಳಿ. ಸರ್ರೆಂದು ಜಾರುವುದು ಪುಟಾಣಿ ಹಾವು, ಎದೆ ಎತ್ತರಕ್ಕೆ ಹಾರುವುದು ಪುಟಾಣಿ ಮೀನು. ಬಾಪಪ್ಪ ತೋರಿಸುವೆನು. ಸಮಯವಿದೆಯೇ ಪಪ್ಪ. ಬೆಟ್ಟವೇರೋಣ ಬಾ ನೀನು, ಅಲ್ಲಿಂದ ಮುಟ್ಟೋಣ ಆಕಾಶ ಚಂದ್ರರನ್ನು. ಮೆಟ್ಟಲುಗಳೇ ಬೇಡ, ಜಾರುಗುಪ್ಪೆಯಾಡುತ್ತಾ ಉರುಳುರುಳಿ ಸೇರೋಣ ನೆಲವನ್ನು. ಬಾಪಪ್ಪ ತೋರಿಸುವೆನು. ಕರಿಬೇವಿನ ಮರದಲ್ಲಿ ಕಟ್ಟಿದೆ ಗುಬ್ಬಿಗೂಡು, ಇಟ್ಟಿದೆ ಪುಟಾಣಿ ಮೊಟ್ಟೆ, ನೀನು ಬಾ ನೋಡು. ನಿಂಬೆ ಎಲೆ ಮೆದ್ದು ಗಡದ್ದು ನಿದ್ದೆಯಲ್ಲಿದೆ ಕಂಬಳಿ ಹುಳು. ಬಾಪಪ್ಪ ತೋರಿಸುವೆನು. ಬೆತ್ತ ಆಚೇಡು ಎಲ್ಲ ಹೇಳುವೆನು. ನಿಜ, ಶಾಲೆ ತಪ್ಪಿಸಿ ಸಾಬಣ್ಣನ ಹೊಲಕ್ಕೆ ಹೋಗಿದ್ದೇನು. ದೆವ್ವ ಅಲ್ಲ, ಬೆದರುಗೊಂಬೆ, ಪರೀಕ್ಷೆ ಮಾಡಿದೆನು. ಬೆತ್ತ ಆಚೇಡು ಎಲ್ಲ ಹೇಳುವೆನು. ಪಾಠ ಪುಸ್ತಕ ತೆರೆದರೆ ಬರೀ ಗುಡ್ಡ ಬೆಟ್ಟ ನದಿಯೇ ಕಾಣುವುದು. ಮನ ಅದರ ಹಿಂದೆ ಮುಂದೆ ಸುಳಿದಾಡುವುದು. ತಂಗಿ ಶಾರಿ ಬಲು ಘಾಟಿ ಚೂಟಿ, ಖಂಡಿತ ಮುಂದೆ ಆಫೀಸರ್ ಆಗಿ ಹೆಸರು ಮಾಡುವಳು. ಅಣ್ಣ ಗಣಿ ಗಣಿತದಲ್ಲಿ ಜಾಣ, ಕಂಪ್ಯೂಟರ್ ಸೈನ್ಸ್ ಮುಗಿಸಿ ಖಂಡಿತ ಅಮೆರಿಕಕ್ಕೆ ಹೋಗುವನು. ನೀನು ಒಪ್ಪಿದರೆ ಅಜ್ಜ ನಿನಗಿತ್ತ ತುಂಡು ಭೂಮಿಯನ್ನೇ ಉತ್ತುವೆನು ಬಿತ್ತುವೆನು. ಈ ಹಳೆಯ ಮನೆಯೇ ಸಾಕು, ಇಲ್ಲೇ ನಿನ್ನೊಂದಿಗೆ ಒಂದು ತುತ್ತು ಉಣ್ಣುವೆನು. ಛೀ, ಕೂಳಿಗೆ ದಂಡ ಎಂದು ದೂರದಿರು ಪಪ್ಪ, ಬೇಜಾರಾಗದಿರು. ತೆಂಗು ಅಡಿಕೆ ಬಾಳೆಗೆ ನೀರುಡುವುದಿಲ್ಲವೇ ನೀನು? ಹೇಳಪ್ಪ, ನಾನು ಆ ಗಿಡಕ್ಕಿಂತ ಕಡೆ ಏನು? ನೋಡುತ್ತಾ ಇರು, ನೋಡುತ್ತಾ ಇರು. ನಿನ್ನ ಮೇಲೆಯೇ ಒಂದು ಕವಿತೆ ಕಟ್ಟುವೆನು. ನಿನ್ನ ಮೇಲೆಯೇ ಒಂದು ಕವಿತೆ ಕಟ್ಟುವೆನು. ಆ ಕವಿತೆಯ ಬಲದಿಂದಲೇ ಕೊನೆವರೆಗೂ ಬಾಳುವೆನು. ಆ ಕವಿತೆಯ ಬಲದಿಂದಲೇ ಕೊನೆವರೆಗೂ ಬಾಳುವೆನು. ಕುವೆಂಪು ಅವರ ದೇವರ ಪೆಪ್ಪರ್ಮೆಂಟು ಒಂದು ಮಕ್ಕಳ ಕವನ. ರಾಗ ಸಂಯೋಜನೆ ಡಾಕ್ಟರ್ ಶ್ರೀಪಾದ್ ಭಟ್. ಈಗಾಗಲೇ ನಾನು ಪ್ರದರ್ಶಿಸಿದ ಸವಿತಾ ನಾಗಭೂಷಣ್ ಅವರ ಸಮಯವಿದೆ ಪಪ್ಪ ಕೂಡ ನಮ್ಮ ನೃತ್ಯ ನಿಕೇತನ ಸಂಸ್ಥೆಗೆ ಮಾಡಿದ ಒಂದು ನಾಟಕ ಶಿಬಿರದಲ್ಲಿ ಮೂಡಿ ಬಂದ ಕವನ. ಡಾಕ್ಟರ್ ಶ್ರೀಪಾದ್ ಭಟ್ ಸರ್ ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟಂತಹ ಪ್ರಸ್ತುತಿ.
ಚಂದಿರನನ್ನು ದೇವರ ಪೆಪ್ಪರ್ಮೆಂಟಿಗೆ ಹೋಲಿಸುವ ಮಗು ಅಂಥ ಅಕ್ಷಯವಾಗುವ ಪೆಪ್ಪರ್ಮೆಂಟ್ ತನಗೂ ಬೇಕು ಎಂದು ಹೇಳುತ್ತದೆ. ನೀನು ದೇವರ ಬಾಲಕನಾದರೆ ಮಾತ್ರ ನಿನಗೆ ಅದು ದಕ್ಕುವುದೆಂದು ತಾಯಿ ಹೇಳಿದಾಗ ತಾಯಿಯನ್ನು ಅಗಲಿಸುವ ಪೆಪ್ಪರ್ಮೆಂಟು ಬೇಡವೆಂದು ದೇವರಿಗಿಂತ ತಾಯಿಯೇ ಮಿಗಿಲು ಎನ್ನುತ್ತದೆ ಮಗು. ಇಲ್ಲಿ ತಾಯಿ ಮಗುವಿನ ಬಾಂಧವ್ಯದ ಚಿತ್ರಣವಿದೆ. ಎಷ್ಟೇ ತಿಂದರು ಖರ್ಚೇ ಆಗದ ಬೆಳೆಯುವ ಪೆಪ್ಪರಮೆಂಟು, ಎಷ್ಟೇ ತಿಂದರು ಖರ್ಚೇ ಆಗದ ಬೆಳೆಯುವ ಪೆಪ್ಪರಮೆಂಟು, ದೇವರ ಪೆಪ್ಪರಮೆಂಟು, ದೇವರ ಪೆಪ್ಪರಮೆಂಟು, ದೇವರ ಪೆಪ್ಪರಮೆಂಟು, ದೇವರ ಪೆಪ್ಪರಮೆಂಟು. ಓಡುವೆ ದಿನವೂ ಕರಗುತ್ತ ಎರಡೇ ವಾರದೊಳಳಿಯುವುದು, ದಿನ ದಿನ ನೋಡುವೆ ದಿನವೂ ಕರಗುತ್ತ ಎರಡೇ ವಾರದೊಳಳೆಯುವುದು, ಮತ್ತದು ದಿನ ದಿನ ಹೆಚ್ಚುತ್ತ ಬಂದು ಎರಡೇ ವಾರದಿ ಬೆಳೆಯುವುದು, ಮತ್ತದು ದಿನ ದಿನ ಹೆಚ್ಚುತ್ತ ಬಂದು ಎರಡೇ ವಾರದಿ ಬೆಳೆಯುವುದು. ಅಕ್ಷಯವಾಗಿ ಪೆಪ್ಪರಮೆಂಟೆ, ಅಕ್ಷಯವಾಗಿ ಪೆಪ್ಪರಮೆಂಟೆ. ನೀನು ದೇವರ ಬಾಲಕನಾಗಲು ನಿನಗೂ ಕೊಡುವನು ಕಂದಯ್ಯ, ನೀನು ದೇವರ ಬಾಲಕನಾಗಲು ನಿನಗೂ ಕೊಡುವನು ಕಂದಯ್ಯ. ದೇವರ ಬಾಲಕನಾಗಲು ಒಲ್ಲೆ ಆತನ ಮೀರಿಹೆ ನೀನಮ್ಮ, ದೇವರ ಬಾಲಕನಾಗಲು ಒಲ್ಲೆ ಆತನ ಮೀರಿಹೆ ನೀನಮ್ಮ, ತಾಯಿಯ ನಗಳಿಸಿ ದೇವರ ಹಿಡಿಸುವ ಪೆಪ್ಪರಮೆಂಟು ಬೇಡಮ್ಮ, ತಾಯಿಯ ನಗಳಿಸಿ ದೇವರ ಹಿಡಿಸುವ ಪೆಪ್ಪರಮೆಂಟು ಬೇಡಮ್ಮ, ಅಮ್ಮ ನೀನೇ ಬೇಕಮ್ಮ ಪೆಪ್ಪರಮೆಂಟು ಬೇಡ, ಅಮ್ಮ ನೀನೇ ಬೇಕಮ್ಮ ಪೆಪ್ಪರಮೆಂಟು ಬೇಡಮ್ಮ. ಅಮ್ಮ ಅಮ್ಮ ನನ್ನಮ್ಮ ದೇವರಿಗಿಂತ ಮಿಗಿಲಮ್ಮ, ಅಮ್ಮ ಅಮ್ಮ ನನ್ನಮ್ಮ ದೇವರಿಗಿಂತ ಮಿಗಿಲಮ್ಮ, ದೇವರಿಗಿಂತ ಮಿಗಿಲಮ್ಮ, ದೇವರಿಗಿಂತ ಮಿಗಿಲಮ್ಮ. ಮುಂದಿನ ಕವನ ಕೆ.ವಿ. ತಿರುಮಲೇಸರ್ ಅವರ ಪರೀಕ್ಷೆ. ಮಕ್ಕಳ ಕವನವಾದರೂ ಇದು ಎಲ್ಲರನ್ನೂ ಚಿಂತನೆಗೆ ಎಳೆಯುವ ಕವಿತೆ. ಗ್ರಾಮಾಂತರ ಶಾಲೆಗಳ ದುಸ್ಥಿತಿಯನ್ನು ವಿಡಂಬನಾತ್ಮಕವಾಗಿ ಇಲ್ಲಿ ಕವಿ ಹೇಳಿದ್ದಾರೆ. ಕಳಪೆ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಸೃಜನಶೀಲ ಬುದ್ಧಿಮತ್ತೆಯನ್ನು ಹೊಂದಿರುವ ಪುಟ್ಟನಂತ ಪ್ರತಿಭಾವಂತ ಮಕ್ಕಳು ಸರಿಯಾಗಿ ಗುರುತಿಸಲ್ಪಡದೆ ಅವಕಾಶ ವಂಚಿತರಾಗುವುದು ನಮ್ಮ ದೌರ್ಭಾಗ್ಯವೇ ಸರಿ. ಕೆ.ವಿ. ತಿರುಮಲೇಸರ್ ಅವರಿಗೆ ಅವರ ಹಾಡುಗಳ ವಿಡಿಯೋಗಳನ್ನು ನಾನು ಕಳಿಸ್ತಿದ್ದೆ. ಬಹಳ ಖುಷಿ ಪಡ್ತಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಿ ಅಂತ ಆಡಿಯೋ ಮೆಸೇಜ್ ಕಳಿಸ್ತಿದ್ರು. ಈ ಹಾಡನ್ನು ಕೂಡ ನಾನು ಹಾಡಿದ್ರ ಬಗ್ಗೆ ಅವರಿಗೆ ಬಹಳಷ್ಟು ಸಂತೋಷ ಇತ್ತು. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸ್ಕೊಳ್ತಾ ಇದ್ದೇನೆ.
ಒಂದನೇ ಕ್ಲಾಸಲ್ಲಿ ಪುಟ್ಟನ ಕೇಳಿದ್ರು, ಒಂದನೇ ಕ್ಲಾಸಲ್ಲಿ ಪುಟ್ಟನ ಕೇಳಿದ್ರು, ಎರಡಿದ್ದು ಒಂದೇ ಯಾವುದಪ್ಪ ಪುಟ್ಟ, ಎರಡಿದ್ದು ಒಂದೇ ಯಾವುದಪ್ಪ ಪುಟ್ಟ. ಮೂಗು ಅದು ಹೆಂಗಪ್ಪ, ಮೂಗು ಅದು ಹೆಂಗಪ್ಪ. ಹೊಳ್ಳೆಗಳೆರಡಿದ್ದು ಮೂಗು ಒಂದೇ. ಸರಿ ಸರಿ, ಹೊಳ್ಳೆಗಳೆರಡಿದ್ದು ಮೂಗು ಒಂದೇ. ಭಲೇ. ಎರಡನೇ ಕ್ಲಾಸಿಗೆ ಹೋಗಪ್ಪ, ನೀ ಎರಡನೇ ಕ್ಲಾಸಿಗೆ ಹೋಗಪ್ಪ. ಎರಡನೇ ಕ್ಲಾಸಲ್ಲಿ ಪುಟ್ಟನ ಕೇಳಿದ್ರು, ಮೂರಿದ್ದು ಒಂದೇ ಯಾವುದಪ್ಪ ಪುಟ್ಟ, ಮೂರಿದ್ದು ಒಂದೇ ಯಾವುದಪ್ಪ ಪುಟ್ಟ. ಹೊಟ್ಟೆ ಅದು ಹೆಂಗಪ್ಪ, ಹೊಟ್ಟೆ ಅದು ಹೆಂಗಪ್ಪ. ಮೂರೂಟ ಇದ್ರು ಹೊಟ್ಟೆ ಒಂದೇ. ಓಹೋ, ಮೂರೂಟ ಇದ್ರು ಹೊಟ್ಟೆ ಒಂದೇ. ಸರಿ ಸರಿ, ಮೂರನೇ ಕ್ಲಾಸಿಗೆ ಹೋಗಪ್ಪ, ನೀ ಮೂರನೇ ಕ್ಲಾಸಿಗೆ ಹೋಗಪ್ಪ. ಮೂರನೇ ಕ್ಲಾಸಲ್ಲಿ ಪುಟ್ಟನ ಕೇಳಿದ್ರು, ನಾಕಿದ್ದು ಒಂದೇ ಯಾವುದಪ್ಪ ಪುಟ್ಟ, ನಾಕಿದ್ದು ಒಂದೇ ಯಾವುದಪ್ಪ ಪುಟ್ಟ. ಮಂಚ ಅದು ಹೆಂಗಪ್ಪ, ಮಂಚ ಅದು ಹೆಂಗಪ್ಪ. ಕಾಲುಗಳು ನಾಲ್ಕಿದ್ರು ಮಂಚ ಒಂದೇ. ಸರಿ, ಕಾಲುಗಳು ನಾಲ್ಕಿದ್ರು ಮಂಚ ಒಂದೇ. ಶಬಾಷ್. ನಾಲ್ಕನೇ ಕ್ಲಾಸಿಗೆ ಹೋಗಪ್ಪ, ನೀ ನಾಲ್ಕನೇ ಕ್ಲಾಸಿಗೆ ಹೋಗಪ್ಪ. ನಾಲ್ಕನೇ ಕ್ಲಾಸಲ್ಲಿ ಪುಟ್ಟನ ಕೇಳಿದ್ರು, ಐದಿದ್ದು ಒಂದೇ ಯಾವುದಪ್ಪ ಪುಟ್ಟ, ಐದಿದ್ದು ಒಂದೇ ಯಾವುದಪ್ಪ ಪುಟ್ಟ. ಹಸ್ತ ಓಹೋ, ಅದು ಹೆಂಗಪ್ಪ, ಹಸ್ತ ಅದು ಹೆಂಗಪ್ಪ. ಬೆರಳುಗಳು ಐದಿದ್ರು ಹಸ್ತ ಒಂದೇ. ಸರಿ, ಬೆರಳುಗಳು ಐದಿದ್ರು ಹಸ್ತ ಒಂದೇ. ಭೇಷ್. ಐದನೇ ಕ್ಲಾಸಿಗೆ ಹೋಗಪ್ಪ, ನೀ ಐದನೇ ಕ್ಲಾಸಿಗೆ ಹೋಗಪ್ಪ. ಐದನೇ ಕ್ಲಾಸಲ್ಲಿ ಪುಟ್ಟನ ಕೇಳಿದ್ರು, ಆರಿದ್ರು ಒಂದೇ ಯಾವುದಪ್ಪ ಪುಟ್ಟ, ಆರಿದ್ರು ಒಂದೇ ಯಾವುದಪ್ಪ ಪುಟ್ಟ. ಸೆಟ್ ದೋಸೆ. ಅದೇಗೆ, ಸೆಟ್ ದೋಸೆ ಅದು ಹೇಗೆ. ದೋಸೆ ಆರಿದ್ರು ಬಿಸಿ ತೋವೆ ಹಾಕಿದರೆ ಒಂದೇ. ದೋಸೆ ಆರಿದ್ರು ಬಿಸಿ ತೋವೆ ಹಾಕಿದರೆ ಒಂದೇ. ಅದೇಗೆ, ದೋಸೆ ಆರಿದ್ರು ಬಿಸಿ ತೋವೆ ಹಾಕಿದರೆ ಒಂದೇ. ಮನೆಗೆ ಹೋಗಪ್ಪ, ಇಲ್ಲಿ ಆರನೇ ಕ್ಲಾಸು ಇಲ್ಲಪ್ಪ, ಮನೆಗೆ ಹೋಗಪ್ಪ, ಇಲ್ಲಿ ಆರನೇ ಕ್ಲಾಸು ಇಲ್ಲಪ್ಪ, ಆರನೇ ಕ್ಲಾಸು ಇಲ್ಲಪ್ಪ, ಆರನೇ ಕ್ಲಾಸು ಇಲ್ಲಪ್ಪ. ಕವಿಗಳ ಎದುರೇ ಕವನವನ್ನು
ಪ್ರಸ್ತುತಪಡಿಸೋದು ಅಂದರೆ ಅದು ನನ್ನ ಭಾಗ್ಯ ಅಂದ್ಕೊಳ್ತೇನೆ. ಹಿರಿಯ ಕವಿಗಳಾದ BR ಲಕ್ಷ್ಮಣರಾವ್ ಅವರ ಅದೇ ಹಾಡು ಕವನ. ಇನ್ನೊಬ್ಬರ ಬದುಕಿನ ಆಗು ಹೋಗುಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ಸಮಾಜ ಅವರು ಮೇಲೇರಿದಾಗ ಮತ್ಸರ ಪಡುತ್ತಾ ಬಿದ್ದಾಗ ಒಳಗೆ ಸಂತಸ ಪಡುವ ಮನಸ್ಥಿತಿ ಹೊಂದಿದೆ. ಅದರಲ್ಲೂ ಒಂದು ಹೆಣ್ಣು ಆ ಸಮಾಜ ಹಾಕಿದ ಚೌಕಟ್ಟನ್ನು ಮೀರಿ ಸಾಗಿದಾಗ ಅಥವಾ ಸೋತಾಗ ಕನಿಕರದ ನೆಪದಲ್ಲಿ ಚುಚ್ಚು ಮಾತುಗಳಿಂದ ಕುಹಕ ಪ್ರಶ್ನೆಗಳಿಂದ ಅವಳನ್ನು ಅಧೀರಳನ್ನಾಗಿಸಲು ಪ್ರಯತ್ನಿಸುವ ಅಂಕಲ್ನಂಥ ಸಮಾಜಕ್ಕೆ ಆಕೆ ಈ ಹಾಡಿನ ಟ್ವಿಂಕಲ್ನಂತೆ ಜಾಣ್ಮೆಯಿಂದ ಉತ್ತರ ನೀಡುವಂತಾಗಲಿ. ಹೇಗಿದ್ದೀಯೇ ಟ್ವಿಂಕಲ್, ಹೇಗಿದ್ದೀಯೇ ಟ್ವಿಂಕಲ್, ಹೀಗಿದ್ದೇನೆ ಅಂಕಲ್, ಹೀಗಿದ್ದೇನೆ ಅಂಕಲ್. ಲೂನಾ ಬೆನ್ನನ್ನೇರಿ ಗಾಳಿಲೇ ಸವಾರಿ, ಬರ್ತಿದ್ಯಲ್ಲೇ ಪೋರಿ, ಬರ್ತಿದ್ಯಲ್ಲೇ ಪೋರಿ. ಈಗ ಹೇಗಿದ್ದೀಯೇ ಟ್ವಿಂಕಲ್, ಹೇಗಿದ್ದೀಯೇ ಟ್ವಿಂಕಲ್, ನೋಡಿ ಹೀಗಿದ್ದೇನೆ ಅಂಕಲ್. ಏನಾಯ್ತೆ ಚೂಡಿದಾರ ಜೀನ್ಸು ರುದ್ರಾಕ್ಷಿ ಹಾರ, ಏನಾಯ್ತೆ ಚೂಡಿದಾರ ಜೀನ್ಸು ರುದ್ರಾಕ್ಷಿ ಹಾರ. ಬಾಯ್ ಫ್ರೆಂಡ್ಸ್ ಈಗಲೂ ಇದಾರ, ಬಾಯ್ ಫ್ರೆಂಡ್ಸ್ ಈಗಲೂ ಇದಾರ. ಯಾಕೆ ಮಂಕಾದೆ ಟ್ವಿಂಕಲ್, ಯಾಕೆ ಮಂಕಾದೆ ಟ್ವಿಂಕಲ್. ಓದು ಮುಗೀತಲ ಅಂಕಲ್, ಓದು ಮುಗೀತಲ ಅಂಕಲ್. ಹೇಗಿದ್ದೀಯೇ ಟ್ವಿಂಕಲ್, ಹೀಗಿದ್ದೇನೆ ಅಂಕಲ್. ಯಾವುದೋ ನೌಕರಿ ಸೇರಿದ್ಯಂತೆ, ಯಾರನ್ನೋ ಲವ್ ಮಾಡಿದ್ಯಂತೆ, ಇನ್ನೂ ಏನೇನೋ ಅಂತೆ ಕಂತೆ, ಇನ್ನೂ ಏನೇನೋ ಅಂತೆ ಕಂತೆ. ಹೌದೇನೆ ಇದು ಟ್ವಿಂಕಲ್, ಹೌದೇನೆ ಇದು ಟ್ವಿಂಕಲ್. ಮದುವೆ ಆಯ್ತು ಅಂಕಲ್, ಮದುವೆ ಆಯ್ತು ಅಂಕಲ್. ಹೇಗಿದ್ದೀಯೇ ಟ್ವಿಂಕಲ್, ಹೀಗಿದ್ದೇನೆ ಅಂಕಲ್. ಹೇಗಿದ್ಯಲ್ಲೇ ಹೀಗೆ ಕಾದೆ, ಮಾಡ್ ಆಗಿದ್ದೆ ಮಡಿಗೋಲಾದೆ. ಹೇಗಿದ್ಯಲ್ಲೇ ಹೀಗೆ ಕಾದೆ, ಮಾಡಾಗಿದ್ದೆ ಮಡಿಗೋಲಾದೆ. ನದು ಅಳುಕು ಒಳಗಿನ ಬಾಧೆ, ಏನದು ಅಳುಕು ಒಳಗಿನ ಬಾಧೆ. ಹೇಳಬಾರದೇನೆ ಟ್ವಿಂಕಲ್, ಹೇಳಬಾರದೇನೆ ಟ್ವಿಂಕಲ್. ಇದ್ದದ್ದೇ ಬಿಡಿ ಅಂಕಲ್, ಇದ್ದದ್ದೇ ಬಿಡಿ ಅಂಕಲ್. ಹೇಗಿದ್ದೀಯೇ ಟ್ವಿಂಕಲ್, ಹೀಗಿದ್ದೇನೆ ಅಂಕಲ್. ಅತ್ತೆ ನಾದಿನಿ ಕಾಡಿಸ್ತಾರಂತೆ, ಗಂಡನು ಸಹ ಪೀಡಿಸ್ತಾನಂತೆ. ಅತ್ತೆ ನಾದಿನಿ ಕಾಡಿಸ್ತಾರಂತೆ, ಗಂಡನು ಸಹ ಪೀಡಿಸ್ತಾನಂತೆ. ಮತ್ತೆ ಮತ್ತೆ ತೌರಿಗೆ ಓಡಿಸ್ತಾನಂತೆ, ಮತ್ತೆ ಮತ್ತೆ ತೌರಿಗೆ ಓಡಿಸ್ತಾನಂತೆ. ಸುಮ್ನಿದ್ದೇನೆ ಟ್ವಿಂಕಲ್, ಸುಮ್ನಿದ್ದೇನೆ ಟ್ವಿಂಕಲ್, ಸುಮ್ನಿದ್ದೇನೆ ಟ್ವಿಂಕಲ್. ಇನ್ನೇನು ಮಾಡ್ಲಿ ಅಂಕಲ್, ಇನ್ನೇನು ಮಾಡ್ಲಿ ಅಂಕಲ್. ಹೇಗಿದ್ದೀಯೇ ಟ್ವಿಂಕಲ್, ಹೀಗಿದ್ದೇನೆ ಅಂಕಲ್. ಛ ಇದು ಇಂದಿನ ಹೆಣ್ಣಿಗೆ ತರವೆ, ಚೆಲುವೆ ನಿನಗೇನು ಗಂಡಿನ ಬರವೆ. ಛ ಇದು ಇಂದಿನ ಹೆಣ್ಣಿಗೆ ತರವೆ, ಚೆಲುವೆ ನಿನಗೇನು ಗಂಡಿನ ಬರವೆ. ಗಂಡನ ಬಿಡು ಆಗಿನ್ನೊಂದು ಮದುವೆ. ಏನಂತೆ? ಗಂಡನ ಬಿಡು ಆಗಿನ್ನೊಂದು ಮದುವೆ. ಏನಂತೀಯೇ ಟ್ವಿಂಕಲ್, ಏನಂತೀಯೇ ಟ್ವಿಂಕಲ್,
ಏನಂತೀಯೇ ಟ್ವಿಂಕಲ್. ನಿಮಗೂ ಮಗನಿದ್ದಾನೆ ಅಂಕಲ್, ನಿಮಗೂ ಮಗನಿದ್ದಾನೆ ಅಂಕಲ್, ನಿಮಗೂ ಮಗನಿದ್ದಾನೆ ಅಂಕಲ್. ಮುಂದಿನದ್ದು ಬಹಳ ವಿಶೇಷವಾದ ಪ್ರಸ್ತುತಿ, ಆನೆ ಮತ್ತು ಮರ. ಈ ಕತೆ ಉತ್ತರ ಭಾರತದಲ್ಲಿ ಜನಜನಿತವಾದ ಒಂದು ಸೂಫಿ ಕಥೆಯ ಪ್ರೇರಣೆಯಿಂದ ರಚಿಸಲಾದ ಕತೆ. ಈ ನಮ್ಮ ಸಂಸ್ಥೆಯ ಶಿಬಿರವೊಂದರಲ್ಲಿ ನಮ್ಮ ಮಕ್ಕಳಿಗೆ ಡಾಕ್ಟರ್ ಶ್ರೀಪಾದ್ ಭಟ್ ಸರ್ ಅವರು ನಿರ್ದೇಶಿಸಿದ್ದು ನಿಮ್ಮ ಮುಂದೆ ಆನೆ ಮತ್ತು ಮರ. ಈ ಪ್ರಸ್ತುತಿಗೆ ನನ್ನ ಜೊತೆಯಾದವರು ವಿದುಷಿ ಅನಘ, ಕೀರ್ತನ, ಸೌಂದರ್ಯ ಮತ್ತು ಸುರಭಿ. ಒಂದಾನೊಂದು ಕಾಲದಲ್ಲಿ ಒಂದು ಆನೆ ಇತ್ತು. ದೊಡ್ಡದಾದ ಆನೆ, ರಕ್ತ ಮಾಂಸ ಮಜ್ಜೆಯಿಂದ ತುಂಬಿ ದುಂಡ ದುಂಡಗೆ ತೊನೆದಾಡೋ ಚಂದದ ಆನೆ. ಅಂತಹ ಆನೆ ಒಂದು ಮರದ ಜೊತೆ ಪ್ರೀತಿಲಿ ಬಿತ್ತು, ಅಂದ್ರೆ ಲವ್ ಅಲ್ಲಿ ಬಿತ್ತು. ಆ ಮರನೋ ಅಂತಿಂಥ ಸಾಮಾನ್ಯವಾದ ಮರ ಅಲ್ಲ, ಬಾಳ ಚೆಲ್ವಿ, ಎಲೆ ಹಣ್ಣು ಹೂವು ಕಾಯಿ ತುಂಬಿಕೊಂಡು ಹಾಡು ಹೇಳೋ ಮರ. ಹಂಗೆ ಈ ದೊಡ್ಡ ಆನೆಗೆ ಮರದ ಜೊತೆ ಪ್ರೀತಿ ಆಯಿತು. ಈ ಪ್ರೀತಿ ಶುರುವಾದದ್ದು ಕೂಡ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಅದು ಶುರುವಾದದ್ದು ಹೀಗೆ. ಆನೆ ಹೆದರಿ ಉಸುಗುಡ್ತಾ ಓಡೋಡಿ ಬರ್ತಾ ಇತ್ತು. ಅದು ಹುಟ್ಟಿ ಬೆಳೆದ ಕಾಡಿಗೆ ಮನುಷ್ಯರು ಲಗ್ಗೆ ಇಟ್ಟಿದ್ರು. ಅದರ ಕಣ್ಣೆದುರೆ ಮರಗಳನ್ನು ಕತ್ತರಿಸಿ ಉರುಳಿಸ್ತಿದ್ರು. ಮರದಿಂದ ಹರಿದ ರಕ್ತದಿಂದ ನೆಲವೆಲ್ಲ ಕೆಂಪಾಗಿ ಹೋಗಿತ್ತು. ಪ್ರಾಣಿ ಪಕ್ಷಿಗಳು ಉರುಳಿದ ಮರದಡಿ ಸಿಕ್ಕು ಅಪ್ಪಚ್ಚಿಯಾಗಿದ್ವು. ನಮ್ಮ ಆನೆ ಹೆದರಿ ಓಡ್ತು. ಬೆಟ್ಟ ಗುಡ್ಡ ಹತ್ತಿ ಓಡ್ತು. ಓಡಿ ಓಡಿ ಸುಸ್ತಾಗಿ ತಾನು ಬಂದು ಸೇರಿದ ಕಾಡಿನಲ್ಲಿ ಒಂದು ಮರದಡಿ ನಿಂತಿತು. ನಾನು ಆನೆ, ನಾನು ಮರ. ಅದು ಚಳಿಗಾಲ. ಚಳಿಗಾಲದ ಕತೆ ಗೊತ್ತಲ್ಲ ನಿಮ್ಗೆ? ಚಳಿ ಅಂದ್ರೆ ಚಳಿಯೇ. ಆನೆ ಅಲ್ಲೇ ಮಣ್ಣಗೆದು ಬೆಚ್ಚಗೆ ಮಲಗಿಕೊಂಡಿತು. ಈ ಮರನು ಈ ಮುದ್ದಾದ ಆನೆನ ನೋಡ್ತು. ಮರ ತನ್ನ ಎಲೆಗಳನ್ನು ಉದುರಿಸಿ ಆನೆಗೆ ಚಾದರ ಹೊದೆಸಿತು. ಮರದಲ್ಲಿ ಒಂದು ಅಪರೂಪದ ಗುಲಾಬಿ ಬಣ್ಣದ ಹಣ್ಣಿತ್ತು. ಮರ ಅದನ್ನು ನಾಜೂಕಾಗಿ ಕೆಳಗೆ ಉದುರಿಸಿತು. ಆನೆ ಆ ಹಣ್ಣನ್ನ ತಿಂತು. ನಾನು ಆನೆ, ನಾನು ಮರ. ನಾನು ಹಿಮದಿಂದ ಹೆಪ್ಪುಗಟ್ಟಿದ ಪರ್ವತವನ್ನು ಏರಿದ್ದೇನೆ. ದಟ್ಟವಾದ ಬೋರ್ಗರೆವ ನದಿಗಳನ್ನು ಈಜಿದ್ದೇನೆ.
ಕಿಚ್ಚಿನಂತೆ ಸುಡುವ ಮರುಭೂಮಿಯನ್ನು ದಾಟಿದ್ದೇನೆ. ನಾನು ಈ ಕಾಡಿನಲ್ಲಿ ಹುಟ್ಟಿ ಇಲ್ಲಿಯೇ ಬೆಳೆದಿದ್ದೇನೆ. ಇಲ್ಲಿಯ ನೀರು ಕುಡಿದಿದ್ದೇನೆ. ಇಲ್ಲಿಯ ಮಣ್ಣಿನಿಂದ ಆಹಾರವನ್ನು ಪಡೆದಿದ್ದೇನೆ. ನನ್ನೆಲ್ಲ ಪ್ರಯತ್ನಗಳಿಂದ ನನ್ನ ರೆಂಬೆ ಕೊಂಬೆಗಳಿಗೆ ಅಂದವನ್ನು ನೀಡುವ ಈ ಹಣ್ಣನ್ನು ಬೆಳೆದಿದ್ದೇನೆ. ನನಗೆ ಆಯಾಸವಾಗಿದೆ. ನಾನು ನಿನ್ನ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತೇನೆ. ನೀನು ನನ್ನ ಎಲೆಗಳು ನೀಡುವ ನೆರಳು ಬಯಸುತ್ತೀಯಾ? ನಾನು ನೀಡಿದ್ದೇನೆ ಯಾರ್ಯಾರಿಗೋ. ಆದರೆ ನೀನು ಹೇಳಬಲ್ಲೆಯಾ ಯಾರು ನನ್ನನ್ನು ಬಯಸುವರು? ಸೂರ್ಯನ ಶಾಖಕ್ಕೆ ಸುಟ್ಟು ಹೋಗಿರುವೆ ನಾನು. ನಿನಗೆ ನಾನು ನೀರುಣಿಸುವೆ ಒಲವೇ, ನಾನು ನೀರುಣಿಸುವೆ ನಿನಗೆ. ಆನೆ ಅದೇ ಕಾಡಿನಲ್ಲಿ ಜೀವಿಸಿತು. ಪ್ರತಿನಿತ್ಯವೂ ತನ್ನ ಸೊಂಡಿಲಿನಿಂದ ಮರಕ್ಕೆ ನೀರುಣಿಸುತ್ತಿತ್ತು. ರಾತ್ರಿ ಹೊತ್ತಿನಲ್ಲಿ ಅದರ ಬೇರುಗಳಲ್ಲೇ ಮಲಗುತ್ತಿತ್ತು. ಆನೆ ಮರವನ್ನ ಕೂಗಿ ಕರೆಯುತ್ತಿತ್ತು. ಮರವು ಆನೆಗಾಗಿ ಹಾಡುತ್ತಿತ್ತು. ಮರವು ಆನೆಗಾಗಿ ಹಾಡುತ್ತಿತ್ತು. ಪ್ರೀತಿ 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 ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನಾನು ತಡಕಾಡಿದೆ, ಉತ್ತರ ಕೊಡಲಾಗದೆ. ನಾನು ತಡಕಾಡಿದೆ, ಉತ್ತರ ಕೊಡಲಾಗದೆ. ಪ್ರೀತಿ 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 ಎಂದರೇನು ಎಂದು ಆಗಸವನ್ನು ಕೇಳಿದೆ. ಪ್ರೀತಿ ಎಂದರೇನು ಎಂದು ಆಗಸವನ್ನು ಕೇಳಿದೆ. ಚುಕ್ಕೆ ಪಕ್ಕೆ ನಕ್ಷತ್ರದ ಕಡೆ ಬೊಟ್ಟ ಮಾಡಿ ತೋರಿದೆ. ಚುಕ್ಕೆ ಪಕ್ಕೆ ನಕ್ಷತ್ರದ ಕಡೆ ಬೊಟ್ಟ ಮಾಡಿ ತೋರಿದೆ. ಪ್ರೀತಿ 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 ಆ ನಾನಿನ್ ಮುಂದೆ ಯಾವ ಮರಗಳನ್ನು ತಿನ್ನುವುದಿಲ್ಲ. ಮರವನ್ನು ಪ್ರೀತಿಸಿದ ದಿನದಿಂದ ಆನೆಗೆ ಅನಿಸಿದ್ದು, ನಾನು ಈ ಮರ ಮಾತ್ರವಲ್ಲ ಬೇರಾವ ಮರವನ್ನು ತಿನ್ನಬಾರದೆಂದು. ಆದ ಕಾರಣದಿಂದ ಆನೆ ಸೊರಗಿ ಸಣ್ಣಗಾಯಿತು. ಅದರ ಎಲುಬನ್ನ ಎಣಿಸಬಹುದಾದಷ್ಟು ಅದು ಸೊರಗಿತು. ನನಗೆ ತಾಳಲಾರದಷ್ಟು ಹಸಿವಾಗ್ತಿದೆ. ಇಲ್ಲಿದ್ದ ಹುಲ್ಲುಗಳನ್ನೆಲ್ಲ ತಿಂದಿದ್ದಾಯ್ತು. ಬೇರೆಡೆ ಹೋಗಬೇಕು. ನೀನು ನನ್ನ ಜೊತೆ ಬಂದ್ಬಿಡು. ನಾನು ನಿನ್ನನ್ನ ರೆಂಬೆ ಕೊಂಬೆ ಮಣ್ಣು ಕೀಟಗಳ ಸಮೇತ ಎತ್ಕೊಳ್ತೇನೆ. ನಾವು ಬೇರೆಡೆ ಪ್ರಯಾಣಿಸ್ಬೋದು. ನೀನು ಹೊಸ ಹೊಸ ನೆಲಗಳನ್ನು ನೋಡ್ಬೋದು. ನಿನಗೆ ಆ ಬೆಟ್ಟ ಕಾಣುತ್ತಿದೆ. ಅಲ್ಲಿಂದ ವಸಂತ ಕಾಲಕ್ಕೆ ಹಕ್ಕಿಗಳು ಬರುತ್ತವೆ, ಹಾಡುತ್ತವೆ. ಇಲ್ಲಿಯ ಸೂರ್ಯೋದಯವೂ ಚೆಂದ. ಮತ್ತು ಮೊದಲ ಸಲ ನಾನು ನಿನ್ನನ್ನು ನೋಡಿದ್ದು ಇಲ್ಲಿ. ನಾನು ಈ ಕಾಡನ್ನು ಬಿಟ್ಟು ಬರಲಾರೆ. ನಾನು ಹೋದ ನೆಲ ನನ್ನದಾಗುವುದಿಲ್ಲ. ಆದರೆ ನಿನಗೆ ಹಸಿವಾಗಿದೆ. ನೀನು ತಿನ್ನಲೇಬೇಕು.
ನನ್ನನ್ನೇ ತಿಂದು ಬಿಡು. ಆನೆ ಅಲ್ಲೇ ಇದ್ದ ಹುಲ್ಲನ್ನ ತಿಂದು ತಡೆಯಲಾಗದ ಹಸಿವನ್ನ ನೀಗಿಸಿಕೊಂಡಿತು. ಆಗ ಒಂದು ದಿನ ಅವರು ಬರ್ತಿದ್ದಾರೆ. ಮರ ಕೊಡಲಿ ಗರಗಸದೊಂದಿಗೆ ಅವರು ಬರ್ತಿದ್ದಾರೆ. ನಾನು ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ. ಅವ್ರು ಬರ್ತಿದ್ದಾರೆ, ನಾವಿಲ್ಲಿಂದ ಹೋಗ್ಬೇಕು. ಅವ್ರು ಬರ್ತಿದ್ದಾರೆ, ನಾವಿಲ್ಲಿಂದ ಹೋಗ್ಬೇಕು. ಅವ್ರು ಬರ್ತಿದ್ದಾರೆ, ನಾವಿಲ್ಲಿಂದ ಹೋಗ್ಬೇಕು. ಅವ್ರು ಬರ್ತಿದ್ದಾರೆ, ನಾವಿಲ್ಲಿಂದ ಹೋಗ್ಬೇಕು. ಅವ್ರು ಬರ್ತಿದ್ದಾರೆ. ಹತ್ತಿರದ ಮರಗಳೆಲ್ಲ ಬೀಳಲಾರಂಭಿಸಿದವು. ಕೊಡಲಿಗಳು ಈ ಮರಕ್ಕೆ ಸಮೀಪವಾಗುತ್ತಿದ್ದವು. ಆನೆ, ನೀ ಹೋಗು, ನಾ ಬರಲಾರೆ. ಅದಾದ ನಂತರ ಆನೆ ಕುಣಿಯುತ್ತಲೇ ಇತ್ತು. ಉರುಳಿದ್ದ ಕಾಡಿನ ಮೇಲೆ, ಸತ್ತ ಮರಗಳ ಮೇಲೆ, ನೆತ್ತರಲ್ಲಿ ನೆಂದ ನೆಲದ ಮೇಲೆ ಉಡುಪಿಯ ಮಾನಸಿ, ಸುಧೀರ್ ಮತ್ತು ತಂಡದವರು ಅದ್ಭುತವಾದಂತಹ ಕಾವ್ಯಾಭಿನಯವನ್ನು ನಮ್ಮ ಕನ್ನಡ ನಾಡಿನಲ್ಲಿ ನಡೆಯುತ್ತಿರುವಂತಹ ಬುಕ್ ಬ್ರಹ್ಮ ಲಿಟ್ರೇಚರ್ ಫೆಸ್ಟಿವಲ್ 2024 ಈ ವೇದಿಕೆಯಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಈ ವೇದಿಕೆಯ ಪರವಾಗಿ ಮಾನಸಿ, ಸುಧೀರ್ ಮತ್ತು ತಂಡಕ್ಕೆ, ಎಲ್ಲ ಮಕ್ಕಳಿಗೆ ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ಗೌರವವನ್ನು ಸಲ್ಲಿಸೋಣ. ಈ ಗೋಷ್ಠಿಯ ಪ್ರಾಯೋಜಕರು ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಅವರು. ಅವರಿಗೂ ಸಹ ಈ ವೇದಿಕೆಯ ಮೂಲಕ ಮತ್ತೊಮ್ಮೆ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. Thanking our partners for the day, Platinum partners, Ramaya University, University of Applied Sciences, Golden partner, ELSITA, ELSHIA, Karnataka Tourism, Silver partner, Pali Institute, Kalaburgi, Prarthana World School, Associate partners, MG Motors, Sapna, SALT, Sheshatripuram Educational Trust, Kaveri Hospital, Selco, Siri, Kaveri Emporium, Asharana, Alvas, Andolana, Ankita Pustaka, Bhavani, Blossoms, Harivo Books, Kambada Kone, Polestar, Shraddhas, Tallurs, Tescom, Vidyarthi Bhavna and She SR.